ಎವ್ರಿವನ್, ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಪ್ರಮುಖ ಉದ್ಯೋಗ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಕರ್ನಾಟಕ ಸರ್ಕಾರದ ಸಮಗ್ರ ಶಿಕ್ಷಣ ಇಲಾಖೆಯು ಹಾಸನ ಜಿಲ್ಲೆಯ 33 ಸರ್ಕಾರಿ ಫ್ಲಾಗ್ಶಿಪ್ ಶಾಲೆಗಳಲ್ಲಿ ನೇಮಕಾತಿಗಾಗಿ ಪ್ರಮುಖ ಸುತ್ತೋಲೆಯನ್ನು ಹೊರಡಿಸಿದೆ. ಈ ವಿಡಿಯೋದಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ವಿವರಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪೋಸ್ಟ್ ಡೀಟೇಲ್ಸ್. ಹುದ್ದೆಯ ವಿವರಗಳು ಹೀಗಿದೆ. ಮೊದಲನೇದಾಗಿ ವಿದ್ಯಾರ್ಥಿ ದತ್ತಾಂಶ ನಿರ್ವಹಣಾ ಸಹಾಯಕ ಅಂದರೆ ಸ್ಟೂಡೆಂಟ್ ಡಾಟಾ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್. ಇವರ ಕೆಲಸ ಏನು ಅಂತ ಅಂದರೆ ಶಿಕ್ಷಕರಿಗೆ ಬೋಧನೆಯಲ್ಲಿ ಸಹಾಯ ಮಾಡುವುದು ಹಾಗೂ ವಿದ್ಯಾರ್ಥಿಗಳ ದಾಖಲಾತಿ, ಹಾಜರಾತಿ ಮತ್ತು ಶೈಕ್ಷಣಿಕ ಸಾಧನೆಗಳ ಮಾಹಿತಿಯನ್ನು ನಿರ್ವಹಿಸುವುದು. ಅನಂತರ ವಿವಿಧ ಸರ್ಕಾರಿ ಪೋರ್ಟಲ್ಗಳಾದ ಯುಡೈಸು, ಸಾಟ್ಸು, LBA ಮತ್ತು MMSಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡುವುದು ಇವರ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಅನಂತರ ಎರಡನೇ ಹುದ್ದೆ ಏನಿದೆ ಗೊತ್ತಾ? ಭದ್ರತಾ ಸಿಬ್ಬಂದಿ, ಸೆಕ್ಯೂರಿಟಿ ಸ್ಟಾಫ್. ಇವರ ಕಾರ್ಯಗಳು ಏನಿರುತ್ತೆ? ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತು ಶಾಲಾ ಆಸ್ತಿಯ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು. ಅನಂತರ ಶಾಲೆಯ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳ ಮೇಲ್ವಿಚಾರಣೆ ಮತ್ತು ಶಾಲಾ ಆವರಣದಲ್ಲಿ ಶಿಸ್ತು ಕಾಪಾಡುವುದು. ಈ ಕೆಲಸಗಳಿಗೆ ಅರ್ಹತೆ ಏನಿರಬೇಕು, ಸಂಬಳ ಎಷ್ಟು, ಸ್ಯಾಲ್ರಿ ಬಗ್ಗೆ ತಿಳಿಯಿರಿ. ವಿದ್ಯಾರ್ಥಿ ದತ್ತಾಂಶ ನಿರ್ವಹಣಾ ಸಹಾಯಕ, ಇವರಿಗೆ ವಿದ್ಯಾರ್ಹತೆ ಯಾವುದೇ ಪದವಿ ಅಂದರೆ ಎನಿ ಡಿಗ್ರಿ ಆಗಿರ್ಬೋದು, ಅಂದರೆ BA, BCom, BSc ಯಾವುದಾದ್ರೂ ಸರಿ. ಅದರ ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಎಕ್ಸಾಂಪಲ್ CLT ಸರ್ಟಿಫಿಕೇಟ್ ಕೋರ್ಸ್ ಆಗಲಿ, ಯಾವುದೇ ಒಂದು ಖಾಸಗಿ ಅಂಗೀಕೃತ ಸಂಸ್ಥೆಯಲ್ಲಿ ಈ ಒಂದು ಕಂಪ್ಯೂಟರ್ ಕೋರ್ಸನ್ನು ಪಾಸ್ ಮಾಡಿದರೆ ಅವರು ಅರ್ಹತೆಯನ್ನು ಪಡೀತಾರೆ. ಅನಂತರ ದತ್ತಾಂಶ ನಿರ್ವಹಣೆ, ಇವರು ಮಾಡಬೇಕಾದಂಥ ಕೆಲಸಗಳು MS ಆಫೀಸ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಬರುವಂತಹ ಕೆಲಸ ಕಾರ್ಯಗಳು ಮತ್ತು ಆನ್ಲೈನ್ ಪೋರ್ಟಲ್ಗಳ ಬಗ್ಗೆ ಮೂಲಭೂತ ಜ್ಞಾನ ಅತ್ಯಗತ್ಯ. ಇವ್ರಿಗೆ ಸ್ಯಾಲ್ರಿ ಎಷ್ಟಿದೆ ಅಂದರೆ ಒಂದು ತಿಂಗಳಿಗೆ ಸಂಬಳ ವೇತನ 10,000 ರೂಪಾಯಿ ಗೌರವಧನವಾಗಿ ಕೊಡ್ತಾರೆ. ಇವರಿಗೆ 10 ತಿಂಗಳ ಅವಧಿಗೆ ಏನು ಈ ಒಂದು ಗೌರವಧನ ಈಗ ಮೊದಲನೇ ಹಂತದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅನಂತರ ಮುಂದಿನ ವರ್ಷದಲ್ಲಿ ಕಂಟಿನ್ಯೂಷನ್ ಆಗ್ಬೋದು. ಇದು ಸ್ಯಾಲ್ರಿ ಬದಲಾವಣೆ ಆಗಲೂಬಹುದಾಗಿದೆ, ನೋಡೋಣ ಮುಂದೆ. ಆಮೇಲೆ ಎರಡನೇ ಹುದ್ದೆಯಾದ ಭದ್ರತಾ ಸಿಬ್ಬಂದಿ, ಇವ್ರಿಗೆ ಯಾವ ವಿದ್ಯಾರ್ಹತೆ ಇರಬೇಕು, ಇವ್ರಿಗೆ ಏನು ಸಂಬಳ ಇರಬೇಕು ಅಂದರೆ ಇವ್ರಿಗೆ ವಿದ್ಯಾರ್ಹತೆ ಕನಿಷ್ಠ SSLC ಪಾಸ್ ಆಗಿರಬೇಕು, ಅಂದರೆ 10ನೇ ತರಗತಿ ಆಗಿರಬೇಕು. ಇವ್ರಿಗೆ ತಿಂಗಳಿಗೆ ಸಂಬಳ ಎಷ್ಟು ಅಂದರೆ ವೇತನ ತಿಂಗಳಿಗೆ 10,000 ರೂಪಾಯಿ, ಗೌರವಧನ 10 ತಿಂಗಳವರೆಗೆ ಇರುತ್ತೆ. ಆನಂತರ ಮತ್ತು ಮುಂದಿನ ವರ್ಷಕ್ಕೆ ರಿನ್ಯೂವಲ್ ಆಗ್ಬೋದು, ಕಂಟಿನ್ಯೂಷನ್ ಆಗ್ಬೋದು, ಸಂಬಳ ಜಾಸ್ತಿ ಆದರೂ ಆಗಬಹುದು. ಅದನ್ನು ಮುಂದೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಹೀಗೆ ಇವ್ರನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರೆ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಆಯ್ಕೆಯನ್ನು ಸ್ಥಳೀಯ ಮಟ್ಟದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ SDMC ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು HM ರವರು, ಹೆಡ್ ಮಾಸ್ಟರ್ ರವರು ಹಾಗೂ ಅಥವಾ ಪ್ರಿನ್ಸಿಪಾಲ್ರವರು ಮಾಡುತ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ BO ರವರ ಅನುಮೋದನೆಯೊಂದಿಗೆ ಅಂತಿಮವಾದ ಆಯ್ಕೆ ನಡೆಯುತ್ತದೆ. ಅನಂತರ ಕೊನೆಯ ದಿನಾಂಕ ಅಗತ್ಯತೆಗಳ ಗುರುತಿಸುವಿಕೆ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು 15 ಆಗಸ್ಟ್ 2026 ಪೂರ್ಣಗೊಳಿಸಬೇಕಾಗಿದೆ. ಇದು ಹಾಸನ ಜಿಲ್ಲೆಯೂ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಲು PDF ಅನ್ನು ಅದರಲ್ಲಿ ವೀಕ್ಷಿಸಬಹುದಾಗಿದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.